ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಹೊಸ ವೀಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ನಮ್ಮ ವೀಡಿಯೋದ ರೆಸಿಪಿ ಕೇರಳದ ಮೀನು ಪುಡಿ ಮುಂಚಿ. ಅದರಲ್ಲಿ ಎಲ್ರಿಗೂ ಗೊತ್ತಲ್ವ, ಬಂಗುಡೆ ಬೂತಾಯಿನೇ ಜಾಸ್ತಿ ಪುಡಿ ಮುಂಚಿ ಮಾಡೋದು, ಮತ್ತು ಸಿಗಡಿ ಕೂಡ ಮಾಡ್ತಾರೆ. ಹೆಚ್ಚಿನ ಮೀನನ್ನೆಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವತ್ತಿನ ನಮ್ಮ ವೀಡಿಯೋದ ರೆಸಿಪಿ ಕೇರಳದ ಪುಡಿ ಮುಂಚಿ. ಇಲ್ಲಿ ನಾನು 1 ಕಿಲೋ ಬಂಗುಡೆ ತಗೊಂಡಿದ್ದೇನೆ. ತುಂಬ ಫ್ರೆಶ್ ಬಂಗುಡೆ, ಹಾಗೆ ತುಂಬ ಟೇಸ್ಟಿ ಬಂಗುಡೆ ಈ ಸಮಯದಲ್ಲೆಲ್ಲ ಬರೋದು. ಇದನ್ನು 10 ನಿಮಿಷ ನೀರಲ್ಲಿ ಹಾಕಿ ನಾವು ಮಾಮೂಲಿ ಹೇಳಿದಾಗೆ ಇದನ್ನು ಇದರ ಬೀಲ ತಲೆ ಎಲ್ಲ ಕಟ್ ಮಾಡಿ 2 ಪೀಸ್ ಮಾಡಿ ಈಗ ತೊಳೆದು ತಂದಿದ್ದೇನೆ. ಇವಾಗ ಅದಕ್ಕೆ ಬೇಕಾದ ಯಾವುದೆಲ್ಲ ಮಸಾಲೆ ಅಂತ ಕೂಡ ನಾನು ಹೇಳ್ತೇನೆ. ಇದರಲ್ಲಿ ಕೂಡ ಬೇರೆ ಬೇರೆ ಥರವಾಗಿ ಮಾಡ್ಬೋದು. ಇಲ್ಲಿ ನಾನೊಂದು 10-15 ಬ್ಯಾಡಗಿ ಮೆಣಸು ಮೊದಲು ಹುರಿದೆ, 10 ಖಾರ ಕಮ್ಮಿರುವ ಗುಂಟೂರು. ನಮ್ಮ ಒಂದು ಸ್ಟೈಲಿನೇ ಹಾಗೆ, ಖಾರ ಕಮ್ಮಿರುವ ಗುಂಟೂರು, ಆಮೇಲೆ ಖಾರ ಕಮ್ಮಿರುವ ಬ್ಯಾಡಗಿ ಸ್ವಲ್ಪ ಜಾಸ್ತಿ ತಗೊಳ್ತೇವೆ. ಹಾಗೆ 1 ಸ್ಪೂನ್ ಧನಿಯಾ ಬೀಜವನ್ನು ಕೂಡ ಈಗ ಒಂದು ಸಿಮ್ಮಲ್ಲಿ ಇಟ್ಟು ನಿಧಾನವಾಗಿ ನಾವು ಉರಿದು ತೆಗಿಬೇಕು. ಆ ಒಂದು ಹಸಿ ವಾಸನೆ ಹೋಗೋ ತನಕ ಉರಿಬೇಕು, ಸೀದು ಹೋಗಬಾರ್ದು, ಇಷ್ಟೇ ಇರೋದು. ಮತ್ತು ಸ್ವಲ್ಪ ಕಾಳು ಮೆಣಸು ನಾವು ಸಾರಿಗೆ ಪುಡಿನೂ ಇದನ್ನು ಕುಟ್ಟಿ ಹಾಕ್ಬೋದು, ತೊಂದರೆ ಇಲ್ಲ. ಈ ಥರ ರುಬ್ಬುವಾಗಲೂ ಹಾಕ್ಬೋದು. ಹಾಗೆ ನಾನಿಲ್ಲಿ ಒಂದು 3 ಟೊಮೆಟೊನ್ನು ಕೂಡ ಇಲ್ಲಿ ಫ್ರೈ ಮಾಡ್ತಾಯಿದ್ದೇನೆ ಈ ಮೆಣಸಿನ ಜೊತೆಗೇ. ಇಲ್ಲಾಂದರೆ ಟೊಮೆಟೊದ್ದು ನಮಗೆ ಪೇಸ್ಟ್ ಮಾಡಿ ಅದು ಹಾಕ್ಬೋದು, ಈ ಥರನೂ ಮಾಡ್ಬೋದು, ಎರಡೂ ಮಾಡ್ಬೋದು. ನಮ್ಗೆ ಅರ್ಜೆಂಟ್ ಇದ್ದರೆ ಹೀಗೇ ಮಾಡಿ ತೆಗಿಬೋದು. ನಂತರಲ್ಲಿ ನಾವು ಇದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ದೊಡ್ಡ ಮಟ್ಟಿಗೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ನೀರು ತೆಗೆದು ಕೂಡ ನಾನು ಹಿಂದೆ ತೋರಿಸಿದ್ದೇನೆ ಬೇರೆ ವಿಡಿಯೋದಲ್ಲಿ. ಹುಣಸೆಹಣ್ಣು ಹಾಗೇನೂ ಹಾಕ್ಬೋದು. ಮಾತ್ರ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರಕ್ಕಿಂತಲೂ ದೊಡ್ಡದಾದ ಹುಣಸೆಹಣ್ಣು. ಇಲ್ಲಿ ನಾನು 2 ಸ್ಪೂನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕೋ ಅದು ಎಣ್ಣೆ ತಗೊಳ್ಳಿ. ನಾನು ಪಾತ್ರೆ ಬಿಸಿ ಆಗಬೇಕು, ಚೆನ್ನಾಗಿ ಮಣ್ಣಿನ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ 3/4 ಸ್ಪೂನು ಮೆಂತ್ಯ ಹಾಕಿದ್ದೇನೆ. ಹಾಗೆ ಮೆಂತ್ಯವನ್ನು ಹಾಗೆ ಹಾಕ್ಬೋದು. ಅದರ ಹಿಂದೆ ನಾನು ಕರಿಬೇವು ಸೊಪ್ಪು ಹಾಕಿದೆ. ಈಗ ಕರಿಬೇವು ಸೊಪ್ಪು ಮೆಂತ್ಯ ಫ್ರೈ ಆಗ್ತಾ ಬರುವಾಗ ನಮ್ಮ ಈರುಳ್ಳಿನ ಹಾಕಿ ಒಂದು ಲೈಟ್ ಕೆಂಪು ಬಣ್ಣಕ್ಕೆ ತಿರುಗೋವರೆಗೆ ಫ್ರೈ ಮಾಡಬೇಕು. ಅದರ ಮಧ್ಯೆ ನಾವು ಬೆಳ್ಳುಳ್ಳಿ, ನಾವೆಲ್ಲಿ ತೆಗೆದ ಬೆಳ್ಳುಳ್ಳಿ, ಶುಂಠಿ, ಅದೆಲ್ಲ ಶುಂಠಿ ಬೆಳ್ಳುಳ್ಳಿ ನಾನು 1 ಅಂಗುಲ ಮತ್ತು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಕಟ್ ಮಾಡಿಟ್ಟೆ. ಈಗ ಟೊಮೆಟೊವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಿದ್ದನ್ನು ನಮ್ಗೆ ಗೊತ್ತಾಗುತ್ತೆ, ಅದರ ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ನಾನೊಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಈಗ ಮಸಾಲೆಯನ್ನು ಕೂಡ ಹಾಕಿದೆ. ಮಸಾಲೆ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆ ಎಣ್ಣೆಯಲ್ಲಿ ಫ್ರೈ ಆಗಿ ನಂತರ ನಮಗೆ ಬೇಕಾದ ನೀರಿನ ಅಳತೆ ಹಾಕ್ಬೋದು. ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬಿಟ್ಟು ಹೋಗಬಾರ್ದು. ಈ ಥರ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸೀದು ಹೋದರೆ ನಮ್ಮ ಇಡೀ ಸಾರು ಕೂಡ ಅದೇ ಸ್ಮೆಲ್ ಬರುತ್ತೆ. ಇವಾಗ ನಮಗೆ ಅದಕ್ಕೆ ಬೇಕಾದ ನೀರನ್ನು ಹಾಕಿ, ನೀರು ಎಷ್ಟಂದರೆ ಒಂದು ತುಂಬ ತಿಕ್ಕಲ್ಲ, ತುಂಬ ತೆಳುವಲ್ಲ, ಆ ರೀತಿಯಲ್ಲಿ ಸಾರು ಬರಬೇಕು. ನಿಮಗೆ ತಿಕ್ಕ ಬೇಕಂದರೆ ಮಾಡ್ಬೋದು, ಇದಕ್ಕಿಂತ ಹೆಚ್ಚು ತೆಳು ಮಾಡಲಿಕ್ಕೆ ಹೋಗಬೇಡಿ. ನಾವು ಸ್ವಲ್ಪ, ನನಗೆ ತುಂಬ ತಿಕ್ಕಿದರೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ತೆಳು ಮಾಡಿದೆ ನಾನು. ಹಾಗಾಗಿ ತುಂಬ ತೆಳು ಅಲ್ಲ. ಈಗ ಇದನ್ನು ಸರಿಯಾಗಿ ಕುದಿಲಿಕ್ಕೆ ಬಿಡಬೇಕು. ಎಲ್ಲಿ ತನಕ ಕುದಿಬೇಕಂದ್ರೆ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಘಮ ಘಮ ಅಂತ ಸ್ಮೆಲ್ ಬರುವ ತನಕ ನಾವು ಇದನ್ನು ಕುದಿಸಬೇಕು. ನಮ್ಮ ಈರುಳ್ಳಿ, ಟೊಮೆಟೊ ಹಾಗೂ ಹಸಿಮೆಣಸಿನ ಕಾಯಿದೆಲ್ಲ ಬಣ್ಣ ಪೂರ್ತಿ ಚೇಂಜ್ ಆಗಿರುತ್ತೆ, ನಮ್ಗೆ ಗೊತ್ತಾಗುತ್ತದೆ ಸ್ಮೆಲ್ಲಲ್ಲಿ. ಒಂದು ಹುಳಿಗೆಲ್ಲ ಹಸಿ ವಾಸನೆ ಇದೆಯಲ್ಲ, ಅದೆಲ್ಲ ಪೂರ್ತಿಯಾಗಿ ಹೋದ್ಮೇಲೆ ನಮಗೆ ಬೇಕಾದ ಉಪ್ಪು ಹಾಕಿ, ಅನಂತರ ಮೀನನ್ನು ಕೂಡ ಹಾಕಿ 1-2-3 ನಿಮಿಷ. ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಮಣ್ಣಿನ ಪಾತ್ರೆಯಲ್ಲೂ ಅಲ್ಯೂಮಿನಿಯಂ ಪಾತ್ರೆಯಲ್ಲೂ ಮೀನನ್ನು ಹಾಕುವಾಗ ಸಮಯದ ವ್ಯತ್ಯಾಸ ಇದೆ. ಇದು ಮಣ್ಣಿನ ಪಾತ್ರೆಯಲ್ಲಿ 2-2.5 ನಿಮಿಷ, ನಮ್ಮ ಅಲ್ಯೂಮಿನಿಯಂ ಪಾತ್ರೆಯಲ್ಲಾದರೆ 3 ನಿಮಿಷ. ಮತ್ತು ಮೀನು ದೊಡ್ಡದು ಚಿಕ್ಕದು ಆ ಥರ ಎಲ್ಲ ಇದೆ. ಆ ರೀತಿಯಾಗಿ 2 ತುಂಡು ಮಾಡಿದ್ದಕ್ಕೆ ಇದನ್ನೊಂದು 2.5-3 ನಿಮಿಷ ನಾವು ಬೇಯಿಸ್ಬೋದು. ಮಣ್ಣಿನ ಪಾತ್ರೆ ನಾವು ಸ್ಟವ್ ಆಫ್ ಮಾಡಿದ್ರೂ ಒಂದು 5 ನಿಮಿಷ ಸಾರು ಕುದಿತಾನೇ ಇರುತ್ತೆ. ಈಗ ನಮ್ಮ ಸಾರು ರೆಡಿಯಾಗಿದೆ. ಕೊನೆಯಲ್ಲಿ ನಿಮಗೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನು ಸ್ಟವೆಲ್ಲ ಆಫ್ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತೇನೆ. ಅದು ಇದೆಲ್ಲ ಮುಚ್ಚಿರಬೇಕು, ಕುದಿಲೆಲ್ಲಬಾರ್ದು. ಸಾರೆಲ್ಲ ಮುಚ್ಚಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ನಮ್ಮ ಬಂಗುಡೆ ಸಾರು ನೋಡಿ ರೆಡಿ ಆಗುತ್ತೆ. ಇದನ್ನು 1 ವಾರ ಎಲ್ಲ ಕೂಡ ಇಟ್ಟು ತಿನ್ಬೋದು. ಏನು ಟೇಸ್ಟಿಯಾಗಿರುತ್ತೆ. ಎಲ್ಲರ ಮನೇಲಿ ಮಾಡಿ. ಹಾಗೆ ಎಲ್ರಿಗೂ ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್.